ಒಬ್ಬ ವ್ಯಕ್ತಿ ಹತ್ರ ಒಂದು ಕುದುರೆ ಇತ್ತಂತೆ, ಒಂದು ಮೇಕೆ ಇತ್ತಂತೆ. ಅವನಿಗೆ ಕುದುರೆ ಕಂಡ್ರೆ ತುಂಬ ಪ್ರೀತಿ, ತುಂಬ ಇಷ್ಟಪಡ್ತಿದ್ದಂತೆ. ಕುದುರೆ ಮೇಕೆಗೆ ದಿನ ಮೇವು ಹಾಕೋನು, ಕುದುರೆ ಮೇಲೆ ಒಂದು ರೌಂಡ್ ಹೋಗೋನು, ಕುದುರೆನ ತುಂಬ ಪ್ರೀತಿಯಿಂದ ಮಾತಾಡಿಸೋನು. ಹೀಗಿರುವಾಗ ಒಂದಿನ ಕುದುರೆಗೆ ಹುಷಾರು ತಪ್ಪೋಗ್ಬಿಟ್ಟು ಅದು ಹಾಗೆ ಮಲ್ಕೊಂಡ್ಬಿಡುತ್ತೆ, ಎದ್ದೇಳೋದೇ ಇಲ್ಲ. ಸರಿ, ಇವನು ಬಂದು ಏನೇನೋ ಟ್ರೈ ಮಾಡ್ತಾನೆ, ಏನು ಮಾಡಿದ್ರು ಕುದುರೆ ಹೇಳೋದಿಲ್ಲ. ಸರಿ, ಒಬ್ಬ ಡಾಕ್ಟ್ರನ್ನ ಕರೆಸಿ, ಪ್ರಾಣಿಗಳ ಡಾಕ್ಟ್ರನ್ನ ಕರೆಸಿ ಏನಾಯಿತು ನೀವು ಸ್ವಲ್ಪ ನೋಡಿ ಅಂತ ಹೇಳ್ತಾನೆ. ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಇದಕ್ಕೆ ಒಂದು ವೈರಲ್ ಫೀವರ್ ಥರ ಬಂದಿದೆ, ಇದು ಒಂದು 3 ದಿವಸ ಔಷಧಿ ಕೊಡ್ತೀನಿ, 3 ದಿವಸದಲ್ಲಿ ಇದು ಹುಷಾರಾಗೋದಿದ್ರೆ ಇದು ಹುಷಾರಾಗೋದಿಲ್ಲ, ಇದು ಕುದುರೆನ ನೀವು ಸಾಯಿಸ್ಬಿಟ್ರೆ ಒಳ್ಳೆಯದು, ಅದನ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಅಂತ ಹೇಳ್ತಾನೆ. ಸೊ ಇವನಿಗೆ ಭಾಳ ಬೇಜಾರಾಗ್ಬಿಡುತ್ತೆ. ಮಾಲೀಕನಿಗೆ ಇದೇನು ಹಿಂಗಾಗ್ಬಿಡ್ತಲ್ಲ, ನಾನು ನನ್ನ ಕುದುರೆನ ಇಷ್ಟಪಡ್ತೀನಿ, ಕುದುರೆ ಇವಾಗ ಹಿಂಗೆ ಆಗ್ಬಿಟ್ಟಿಯಲ್ಲ ಅಂದ್ಬಿಟ್ಟು ಮಾತ್ರೆ ಕೊಡಿ ಸರ್ ಅದೇನು ಅಂದ್ಬಿಟ್ಟು ಮಾತ್ರೆ ತೊಗೊಂಬರಕ್ಕೆ ಹೋಗ್ತಾನೆ. ಈ ಮೇಕೆ ಇರುತ್ತಲ್ಲ, ಮೇಕೆ ಇದೆಲ್ಲ ಕೇಳಿಸ್ಕೊಂಬಿಟ್ಟು ಅವರೆಲ್ಲ ಆ ಕಡೆ ಹೋದ್ಮೇಲೆ ಕುದುರೆ ಹೇಳುತ್ತಂತೆ, ಲೋ ನೀನು ಎದ್ದೇಳಿದ್ರೆ, ನೀನು ಓಡ್ದಿದ್ರೆ ನಿನ್ನ ಸಾಯಿಸ್ಬಿಡ್ತಾರೆ ಕಣೋ, ಎದ್ದೇಳೋ ನಾನಿದ್ದೀನಿ ಹೇಳ್ತೀನಿ, ಹೇಳೋ ಅಂತ ಕೇಳಿದ್ರೆ ಹೇಳಲೇ ಇಲ್ವಂತ ಕುದುರೆ. ಈ ವ್ಯಕ್ತಿ ಹೋಗಿ ಮಾತ್ರೆಗಳೆಲ್ಲ ತೊಗೊಂಡ್ಬಂದವನು ಕುದುರೆಗೆ ಮಾತ್ರೆ ಕೊಟ್ಟ, ಪುಡಿ ಮಾಡಿ ಅದ್ರ ಬಾಯಿಗೆ ಹಾಕಿ ಎಲ್ಲ ಮಾಡ್ದ. ಮಾರನೇ ದಿವಸ ಮತ್ತೆ ಈ ಮೇಕೆ ಕುದುರೆಗೆ ಹೇಳ್ತಂತೆ, ಹೇಳು ಇಲ್ಲರಿ ನಿನ್ನ ಸಾಯಿಸ್ಬಿಡ್ತಾರೆ, ಹೇಳು ಅಂತ. ಕುದುರೆ ಹೇಳಲೇ ಇಲ್ವಂತೆ, ಮಲಗೇ ಇತ್ತಂತೆ. ಮತ್ತೆ ವೈದ್ಯ ಬಂದು ನೋಡ್ದ, ಯಾಕೋ ಇದು ಫೀವರ್ ತುಂಬ ಜಾಸ್ತಿ ಆಗಿದೆ, ಇನ್ನು 2 ದಿವಸ ಮಾತ್ರೆ ಕೊಡಿ, ಆಗದರೆ ಇದನ್ನು 3ನೇ ದಿವಸ ಇದಕ್ಕೆ ಗುಂಡಿಟ್ಟು ಕೊಂದು ಬಿಡೋಣ, ಇದು ಕುದುರೆ ಉಪಯೋಗವಿಲ್ಲ ಅಂತ ಹೇಳ್ಕೊಂಡು ಅವ್ರು ಆ ಕಡೆ ಹೋಗ್ತಿದ್ದಂಗೆ ಈ ಮೇಕೆ ಮತ್ತೆ ಕುದುರೆಗೆ ಸಾಯಿಸ್ಬಿಡ್ತಾರೆ ಕೊಡೋ, ನಿನ್ನ ಏನಾಗಿದ್ಯೋ ನಿನಗೆ, ಹೇಳೋ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಹೇಳೋ ಅಂದರೆ ಕುದುರೆ ಹೇಳಲೇ ಇಲ್ವಂತೆ. 2 ದಿನ ಆಯಿತು. 3ನೇ ದಿನ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟು ಇದು ಮಲಗಿದ್ರೆ ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ಈ ಮೇಕೆ ಒಂದೇ ಸಮನೆ ಕುದುರೆಗೆ ಸಾಯಿಸ್ಬಿಡ್ತಾರೆ ಕಣೋ, ಎದ್ದೇಳೋ ನಿನ್ನ ಕೈಲಾಗತ್ತೆ, ಹೇಳೋ, ಓಡು ನಾನಿದ್ದೀನಿ, ಎದ್ದು ಓಡು ಅಂತ ತುಂಬ ಬಲವಂತ ಮಾಡಿ ಕೊನೆಗೆ ಈ ಕುದುರೆಗೆ ನನ್ನ ಸಾಯಿಸ್ಬಿಡ್ತಾರೆ ಅನ್ನೋ ಪ್ರಾಣ ಭಯಕ್ಕೆ ಅದು ಎದ್ದು ನಿಂತ್ಕೊತಂತೆ. ಎದ್ದು ನಿಂತ್ಕೊಂಡ್ಮೇಲೆ ಖುಷಿ ಆಗ್ಬಿಡ್ತಂತೆ ಮೇಕೆಗೆ, ಇವಾಗ ಓಡು ಅಂದ್ಬಿಟ್ಟು ಮೇಕೆ ಹಂಗೆ ಗುಂಗುತ್ತಂತೆ, ತಳ್ಳುತ್ತಂತೆ. ಕುದುರೆ ನಿಧಾನಕ್ಕೆ ಓಡೋಕ್ಕೆ ಶುರು ಮಾಡಿ ಹಂಗೆ ಓಡ್ತಾ ಫಾಸ್ಟಾಗಿ ಓಡ್ತಾ ಇತ್ತಂತೆ. ಇವನು ವ್ಯಕ್ತಿ ಬಂದು ನೋಡ್ತಾನೆ, ಕುದುರೆ ಓಡ್ತಾ ಇದೆ, ಖುಷಿ ಆಗ್ಬಿಡ್ತಂತೆ ವ್ಯಕ್ತಿಗೆ. ಅಯ್ಯೋ ನನ್ನ ಕುದುರೆ ಬದುಕ್ಬಿಡ್ತು, ಓಡ್ತಾ ಇದೆ, ಪಾರ್ಟಿ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಬಂಡ್ರೋ ಇಲ್ಲಿ ಆ ಮೇಕೆನ ಮೊದಲು ಸಾಯಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಮಾಡ್ರೋ ಅಂದ್ರಂತೆ. ಯಾವಾಗಲೂ ಅಷ್ಟೇ, ನಾವು ಮಾಡೋ ಕೆಲಸಕ್ಕೆ ರೆಕಗ್ನಿಷನ್ನೇ ಸಿಗೋದಿಲ್ಲ, ಹಾಗಂತ ಕೆಲಸ ಮಾಡೋದನ್ನು ಬಿಡಬಾರ್ದು. ನೋಡಿ, ರೆಕಗ್ನಿಷನ್ ಸಿಗದೇ ಇದ್ರೂ ನಾವು ಕೆಲಸ ಮಾಡೋದಿದೆಯಲ್ಲ, ಅದು ನಮ್ಮ ಕೆಲಸವನ್ನು ಮಾಡಿ ಸಕ್ಸಸ್ ತೊಗೊಂಬರ್ದಿದೆಯಲ್ಲ, ಅದೇ ಒಂದು ಸ್ಕಿಲ್. ಆ ಸ್ಕಿಲ್ನ ನಾವೆಲ್ಲ ಬೆಳೆಸ್ಕೋಬೇಕು. ಎಷ್ಟೋ ಸರ್ತಿ ರೆಕಗ್ನಿಷನ್ ಸಿಗಲ್ಲ, ಹಾಗಂತ ರೆಕಗ್ನಿಷನ್ ಸಿಗದೇ ಇರಲ್ಲ, ಒಂದಲ್ಲ ಒಂದಿನ ಸಿಗತ್ತೆ. ಕೆಲಸ ಮಾಡೋದನ್ನು ನಿಲ್ಲಿಸ್ಬೇಡಿ ಅಷ್ಟೇ.